ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕ್ರಿಸ್ಪಿಯಾಗಿರ್ತಕ್ಕಂಥ ಒಂದು ಒಳ್ಳೆ ರುಚಿಕರಾಗಿರ್ತಕ್ಕಂಥ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನಾವೆಲ್ಲ ಹೋಟೆಲ್ಗೆಲ್ಲ ಹೋದರೆ ಫಸ್ಟ್ ನಾವು ಆರ್ಡರ್ ಮಾಡೋದು ಮಸಾಲೆ ಪಾಪಡ್ ಅಂತಲೇ. ಇದನ್ನು ಸ್ಟಾರ್ಟರ್ ಆಗಿ ಯೂಸ್ ಮಾಡ್ಕೋಬೋದು, ಆಮೇಲೆ ಸ್ನ್ಯಾಕ್ಸ್ನಾಗಿ ಯೂಸ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಪಾಪಡ್ ತೊಗೋತೀನಿ. ಇದು ಲಿಜಿಯತ್ ಪಾಪಡ್ ಅಂತ ಇದೆ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ನೀವು ಬೇರೆ ಬ್ರ್ಯಾಂಡೆಲ್ಲ ಯೂಸ್ ಮಾಡ್ತಾಯಿದ್ರೆ ನೀವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೆ. ಇವಾಗ ಇಲ್ಲಿನ ಆ ಪಾಪಡನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಪಾಪಡನ್ನು ಫ್ರೈ ಮಾಡ್ಕೋಬೇಕಾದ್ರೆ ಪ್ಲೇನಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಏನಾದರೂ ಫೋಲ್ಡ್ ಅಂತ ಆದರೆ, ಈ ರೀತಿ ಆದರೆ ಸಡನ್ನಾಗಿ ನಾವು ಅದನ್ನು ನೀಟ್ ಮಾಡ್ಕೋಬೇಕಂದ್ರೆ ನಮಗೆ ಪ್ಲೇನಾಗಿ ಬರುತ್ತೆ. ಆಮೇಲೆ ನಾವು ಅದ್ರ ಮೇಲೆಲ್ಲ ಮಸಾಲೆ ಎಲ್ಲ ಹಾಕೋಬೇಕಾದ್ರೆ ಒಂದು ರೀತಿ ಚೆನ್ನಾಗಿ ಡೆಕೋರೇಷನ್ ಅಂತ ಹೇಳ್ತೀವಲ್ಲ, ಸ್ಪ್ರಿಂಕಲ್ ಮಾಡುವಾಗ ಶೇವ ನಾವೆಲ್ಲ ಹಾಕುವಾಗ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ನಾವು ಎಣ್ಣೆಯಿಂದ ಇದೇ ರೀತಿ ಪ್ಲೇನ್ ಅಲ್ಲೇ ನಾವು ಎಣ್ಣೆಯಿಂದ ಎತ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ. ಇವಾಗ ನಾನು ಫ್ರೈ ಮಾಡ್ಕೊಂಡಾಯಿತು. ಇವಾಗ ಏನೆಲ್ಲ ಅದಕ್ಕೆ ಮಸಾಲೆ ಪಾಪಡ್ಲಿಕ್ಕೆ ಏನೆಲ್ಲ ಹಾಕಬೇಕಂತ ತೋರಿಸ್ತೀನಿ. ಇವಾಗ ಇಲ್ಲಿ ನಾನು ಸಣ್ಣದಾಗಿಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ನೀವು ಉಳ್ಳಾಗಡ್ಡೆಯನ್ನು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲ ಕಡೆನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಉಳ್ಳಾಗಡ್ಡೆಯನ್ನು ಹಾಕೋತಾ ಇದ್ದೀನಿ. ಅದ್ರ ಮೇಲೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋರಿ ಇನ್ನೂ ಚೆನ್ನಾಗಿರುತ್ತೆ. ಈ ಪೂರ್ತಿನ ಅದನ್ನೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವಿನ್ನೂ ಜಾಸ್ತಿ ಇಷ್ಟಪಡ್ತೀರ ಅಂತಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಮತ್ತು ಟೊಮ್ಯಾಟೊನೂ ಕೂಡ ನೀವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಟೊಮ್ಯಾಟೊನ ಕಟ್ ಮಾಡ್ಕೋಬೇಕಾದ್ರೆ ಅಥವಾ ಒಳಗಡೆ ಇರ್ತಕ್ಕಂಥ ಸೀಡ್ಸ್ ಇರುತ್ತಲ್ಲ, ಬೀಜ, ಅದನ್ನೆಲ್ಲ ತೆಗೆದು ಆಮೇಲೆ ಕಟ್ ಮಾಡ್ಕೊಳ್ಳಿ. ಅದರೆಲ್ಲ ಬೀಜ ಹಾಕೋದ್ರೆಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಾಗೆ ನೀವೆಲ್ಲ ಹಾಕೊಂಡ್ರೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಅದು ನೀವು ಮಾಡಿ ತಿನ್ನೋದ್ರಷ್ಟೊಳಗಾಗಿ ಇದೆಲ್ಲ ಸಾಫ್ಟಾಗಿ ಹೋಗಿಬಿಡುತ್ತೆ. ಅದಷ್ಟು ನೀವು ಆಮೇಲೆ ಸ್ಯಾಡ್ ಮೂಡ್ ಹಾಕಬೇಡಿ. ಅದಕ್ಕೋಸ್ಕರನೇ ನೀವು ಅದನ್ನು ಕಟ್ ಮಾಡಿ ಬೀಜನ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು ನಾನು ದೊಡ್ಡವ್ರು ಮಾಡ್ತಾ ಇದ್ದೀನಿಲ್ಲ, ಅದಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮಕ್ಕಳೆಲ್ಲ ಇದ್ದರೆ ಹಸಿಮೆಣಸಿನ್ಕಾಯಿನ ಅವಾಯ್ಡ್ ಮಾಡಿ. ಆಮೇಲೆ ಸ್ವಲ್ಪನ ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ನನಗೆ ಚಿಟಿಕೆಯಷ್ಟು ಚಾಟ್ ಮಸಾಲನ ಹಾಕೋತಾ ಇದ್ದೀನಿ. ಆಮೇಲೆ ನಾನು ಮೇನ್ ಆಗಿದ್ದಿರ್ತಕ್ಕ ಏನು ಬೇಕಾಗುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಶೇವ, ಇದು ನೈಲಾನ್ ಸೇವ ಅಂತ ಹೇಳ್ತೀವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಇರ್ತಕ್ಕಂಥ ಸೇವ ಹಾಕ್ಕೊಂಡ್ರೆ ಪೂರ್ತಿ ನಾವು ಹೋಟೆಲಲ್ಲೇ ತಿಂದಿರ್ತಕ್ಕಂಥ ಟೇಸ್ಟು ನಾವು ಮನೆಯಲ್ಲೇ ಮಾಡಿ ತಿನ್ಬೋದು. ಅಷ್ಟು ರುಚಿಯಾಗಿ ಬರುತ್ತೆ. ಈ ಸೇವನ ನೀವು ಖಂಡಿತವಾಗ್ಲೂ ಯೂಸ್ ಮಾಡಿ. ನೀವು ಬೇರೆ ಎಲ್ಲ ಯೂಸ್ ಮಾಡ್ಬೋದು, ಬಟ್ ಆ ಟೇಸ್ಟ್ ಕೊಡಲ್ಲ, ಅದಕ್ಕೋಸ್ಕರ ಹೇಳಿದೆ ನಾನು. ಆಮೇಲೆ ಸ್ವಲ್ಪ ಡೆಕೋರೇಷನ್ಗೋಸ್ಕರ ರೆಡ್ ಚಿಲ್ಲಿ ಪೌಡರನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಲಿ ಅಂತ. ಇವಾಗ ಮಸಾಲೆ ಪಾಪಡ್ ರೆಡಿಯಾಗಿದೆ. ಯಾವ ರೀತಿಯಾಗಿ ಇವಾಗ ಮಸಾಲೆ ಪಾಪಡ್ ರೆಡಿಯಾಗಿದೆ ಅಂತ ನೋಡ್ಬೋದು. ಇವಾಗ ಅದನ್ನು ನೋಡ್ತಾ ಇದ್ರೆ ತಿನ್ನಬೇಕಂತ ಅಷ್ಟು ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ರುಚಿಕರನ ಕೂಡ ಆಗಿರುತ್ತೆ. ಈಸಿಯಾಗಿ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ. ಹೊರಗಡೆ ಹೋಗಿ 50-100 ಕೊಟ್ಟು ನಾವು ಮಸಾಲೆ ಪಾಪಡನ್ನ ಆರ್ಡರ್ ಮಾಡೋಕ್ಕಿಂತ ಮನೆಯಲ್ಲೇ ಯಾವಾಗ ಬೇಕೋ ಆವಾಗ ನಾವು ರೆಡಿ ಮಾಡ್ಕೊಂಡು ತಿನ್ಬೋದು. ಇದನ್ನು ಸ್ನ್ಯಾಕ್ಸ್ನಾಗಿ ಮಾಡ್ಕೋಬೋದು, ಆಮೇಲೆ ಸ್ಟಾರ್ಟರಾಗಿ ಯೂಸ್ ಮಾಡ್ಕೋಬೋದು. ಆವಾಗವಾಗ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.